ಎಷ್ಟೇ ಕಾರ್ಯಕ್ರಮ ನಡೆಸಿದರೂ ನಮ್ಮ ಸಮಾಜ ಅಭಿವೃದ್ಧಿ ಆಗುತ್ತಿಲ್ಲ. ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆ ನೀಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ವಾಲ್ಮೀಕಿ ಗುರುಪೀಠದಲ್ಲಿ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ಎಷ್ಟೇ ಕಾರ್ಯಕ್ರಮ ನಡೆಸಿದರೂ ನಮ್ಮ ಸಮಾಜ ಅಭಿವೃದ್ಧಿ ಆಗ್ತಾ ಇಲ್ಲ. ದಾವಣಗೆರೆಯ ವಾಲ್ಮೀಕಿ ಜಾತ್ರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಾವಣಗೆರೆಯ ಜಿಲ್ಲೆಯ ಹರಿಹರ ವಾಲ್ಮೀಕಿ ಪೀಠದಲ್ಲಿ ವಾಲ್ಮೀಕಿ ಜಾತ್ರೆ ನಡೀತಾ ಇದೆ. ಸರ್ಕಾರಿ ಶಾಲೆಗಳನ್ನು ಅಭಿವೃದ್ಧಿಪಡಿಸಿದರೆ ಬಡ ಮಕ್ಕಳಿಗೆ ಶಿಕ್ಷಣ ಸಿಗ್ತದೆ. ಎಲ್ಲರೂ ಕಾನ್ವೆಂಟ್ಗೆ ಮಕ್ಕಳನ್ನು ಸೇರಿಸಲು ಆಗೋದಿಲ್ಲ. ಸರ್ಕಾರಿ ಆಸ್ಪತ್ರೆಗಳಲ್ಲಿ ಕೂಡ ಮೂಲಭೂತ ಸೌಕರ್ಯ ಒದಗಿಸಬಹುದು. SC STಗಳಿಗೆ ಸೈಟ್ ಕೊಡುವ ಮೂಲಕ ಅಭಿವೃದ್ಧಿಪಡಿಸಲಾಗುವುದು. CM ಅವರು ಅನುಮತಿ ನೀಡಿದರೆ ಆದಷ್ಟು ಬೇಗ ಹಂಚುತ್ತೇವೆ. ದಾವಣಗೆರೆಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆಯನ್ನು ನೀಡಿರತಕ್ಕಂಥದ್ದು. ಜಾತ್ರೆಯನ್ನು ಇವತ್ತು ರಾಜನಹಳ್ಳಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಜಾತ್ರೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಜಾತ್ರೆಯ ಉದ್ದೇಶ ಈ ಸಮುದಾಯವನ್ನು ಒಗ್ಗಡಿಸಬೇಕು, ಜಾಗೃತಿಗೊಳಿಸಬೇಕು, ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಈ ಸಮಾಜವನ್ನು ಒಂದು ವೇದಿಕೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಜಾತ್ರೆಯನ್ನು ನಾವು ಪ್ರಾರಂಭ ಮಾಡಿರುವಂಥ ತಮಗೆಲ್ಲ ಗೊತ್ತಿರುವಂಥ ಇತಿಹಾಸ ವಿಚಾರ. ಈ ಜಾತ್ರೆಯಲ್ಲಿ ಬರೋದ್ರಿಂದ ನಮ್ಮ ಸಮಸ್ಯೆಗಳ ಚರ್ಚೆ ಇರ್ಬೋದು, ನಮ್ಮ ಸಮಾಜಗಳ ಶೈಕ್ಷಣಿಕ ಸಾಮಾಜಿಕ ಆರ್ಥಿಕತೆಯನ್ನು ಇದೊಂದು ಮೌಲ್ಯಮಾಪನ ಮಾಡುವಂಥ ಜಾತ್ರೆ ಆಗಿರ್ಬೇಕಂತ ನಮ್ಮೆಲ್ಲರ ಕಲ್ಪನೆ ಆಗಿದ್ದು. ಸುಮ್ಮನೆ ಬಂದು ನಾವು ಇಲ್ಲಿ ಬಂದು ಹೋಗೋದಷ್ಟೇ ಅಲ್ಲ, ಸಮುದಾಯ ಪ್ರತಿ ವರ್ಷ ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಡಾಕ್ಟರ್ ಆಗ್ತಿದ್ದಾರೆ, ಎಷ್ಟು ನೌಕರಿಯಲ್ಲಿ ಹೋಗ್ತಿದ್ದಾರೆ, ಎಷ್ಟು ಜನ ಉದ್ಯೋಗಪತಿಗಳಾಗ್ತಿದ್ದಾರೆ, ಎಷ್ಟು ಜನ ಸಮಾಜ ಸೇವೆಯಲ್ಲಿ ತೊಡಗಿದ್ದಾರೆ ಅನ್ನೋದು ಕೂಡ ಇವತ್ತು ಮೌಲ್ಯಮಾಪನ ಮಾಡುವಂಥ ಜಾತ್ರೆ ಆಗಿದೆ. ಬೇರೆಯವ್ರು ಭಾಳಷ್ಟು ಜನ ಏನೇನೋ ವ್ಯಾಖ್ಯಾನ ಮಾಡ್ತಾರೆ ಜಾತ್ರೆ ಅಂದರೆ, ನಮ್ಮ ದೃಷ್ಟಿಯಲ್ಲಿ ಜಾತ್ರೆ ನಮ್ಮ ಸಮುದಾಯವನ್ನು ಸಾಮಾಜಿಕವಾಗಿ ಮೇಲೆತ್ತುವಂಥ ಜಾತ್ರೆ ಆಗಬೇಕಂತ ನಮ್ಮೆಲ್ಲರ ಕಲ್ಪನೆಯಿಂದ ಇದು ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಪ್ರಾರಂಭ ಆಗಿದೆ. ಈಗಾಗಲೇ ಅಧ್ಯಕ್ಷರಾದ ಬಸವನಗೌಡ ದದ್ದಲ್ ನಾವೇನು ಹೇಳಬೇಕಂದ್ರೆ ಸುಮಾರು ಸಾರಿ ಹೇಳಿದ್ದೇವೆ. ಕಳೆದ ಜಾತ್ರೆಯಲ್ಲಿ ಕೂಡ CM ಅವರ ಸರ್ಕಾರದ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡಿದ್ದೀವಿ. ಅದು ಟ್ರೈಬಲ್ ವಿಶ್ವವಿದ್ಯಾಲಯ ಇರ್ಬೋದು, ವಸತಿ ಶಾಲೆಗಳಿರ್ಬೋದು, ಹಲವಾರು ನಾನಾ ಬೇಡಿಕೆಗಳನ್ನು ಇವತ್ತು ದದ್ದಲ್ ಅವರು ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದಾರೆ. ಇವತ್ತು ಪ್ರತಿ ವರ್ಷದಂತೆ ಜಾತ್ರೆಯನ್ನು ಇವತ್ತು ರಾಜನಹಳ್ಳಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಜಾತ್ರೆ ಪ್ರಾರಂಭ ಮಾಡೋಕ್ಕಿಂತ ಮುಂಚೆ ಈ ಜಾತ್ರೆಯ ಉದ್ದೇಶ ಈ ಸಮುದಾಯವನ್ನು ಒಗ್ಗಡಿಸಬೇಕು, ಜಾಗೃತಿಗೊಳಿಸಬೇಕು, ಸಾಂಸ್ಕೃತಿಕವಾಗಿ ವೈಚಾರಿಕವಾಗಿ ಈ ಸಮಾಜವನ್ನು ಒಂದು ವೇದಿಕೆಗೆ ತರಬೇಕು ಅನ್ನೋ ಕಾರಣಕ್ಕಾಗಿ ಜಾತ್ರೆಯನ್ನು ನಾವು ಪ್ರಾರಂಭ ಮಾಡಿರುವಂಥ ತಮಗೆಲ್ಲ ಗೊತ್ತಿರುವಂಥ ಇತಿಹಾಸ ವಿಚಾರ. ಈ ಜಾತ್ರೆಯಲ್ಲಿ ಬರೋದ್ರಿಂದ ನಮ್ಮ ಸಮಸ್ಯೆಗಳ ಚರ್ಚೆ ಇರ್ಬೋದು, ನಮ್ಮ ಸಮಾಜಗಳ ಶೈಕ್ಷಣಿಕ ಸಾಮಾಜಿಕ ಆರ್ಮ್ಯಾಕ್ಸ್ ಕನ್ನಡ ನ್ಯೂಸ್ ಜನಹಿತಕ್ಕಾಗಿ